ಭಾರತೀಯ ರೈಲ್ವೆ 52 ವಾರಗಳಲ್ಲಿ 52 ಸುಧಾರಣೆಗಳು ಉಪಕ್ರಮದಡಿಯಲ್ಲಿ ರೈಲ್ ಟೆಕ್ ನೀತಿ ಮತ್ತು ರೈಲ್ವೆ ಕ್ಲೇಮ್ಸ್ ಟ್ರಿಬ್ಯುನಲ್ ಆರ್ಸಿಟಿ ಸಂಪೂರ್ಣ ಡಿಜಿಟಲೀಕರಣ ಕೈಗೊಳ್ಳಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇದೊಂದು ತಂತ್ರಜ್ಞಾನ ಆಧಾರಿತ ಆಡಳಿತ ಪರಿವರ್ತನೆಯತ್ತ ಪ್ರಮುಖ ಹೆಜ್ಜೆಯಾಗಿದೆ. ರೈಲ್ ಟೆಕ್ ನೀತಿಯಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸಲು ನಾವೀನ್ಯಕಾರರು, ನವೋದ್ಯಮಗಳು, ಉದ್ಯಮ ಮತ್ತು ಸಂಸ್ಥೆಗಳನ್ನು ತೊಡಗಿಸಿಕೊಳ್ಳುವ ಗುರಿ ಹೊಂದಲಾಗಿದೆ. ಹೊಸ ನೀತಿಯು ನಾವೀನ್ಯಕಾರರ ಆಯ್ಕೆಯನ್ನು ಸರಳಗೊಳಿಸುತ್ತದೆ ಮತ್ತು ನಾವೀನ್ಯತೆಗಾಗಿ ಮೀಸಲಾದ ರೈಲ್ ಟೆಕ್ ಪೋರ್ಟಲ್ ಅನ್ನು ಪರಿಚಯಿಸುತ್ತದೆ. ಯಾವುದೇ ನಾವೀನ್ಯಕಾರ ಅಥವಾ ಇಲಾಖಾ ಬಳಕೆ ಹಂತದ ವಿವರವಾದ ಸಲ್ಲಿಕೆಯೊಂದಿಗೆ ನಾವೀನ್ಯತೆಯ ಸವಾಲುಗಳನ್ನು ಆರಂಭಿಸಬಹುದು ಎಂದರು. ಈ ನೀತಿಯು ಬಳಕೆದಾರ ಸ್ನೇಹಿಯಾಗಿದೆ. ಅನುದಾನವನ್ನು 3 ಪಟ್ಟು ಹೆಚ್ಚಿಸುತ್ತದೆ ಮತ್ತು ಮೂಲ ಮಾದರಿ ಅಭಿವೃದ್ಧಿ ಮತ್ತು ಪ್ರಯೋಗಗಳಿಗೆ ಗರಿಷ್ಠ ಅನುದಾನವನ್ನು ಒದಗಿಸುತ್ತದೆ. ರೈಲ್ವೆ ಆರ್ಸಿಟಿನ ಸಂಪೂರ್ಣ ಡಿಜಿಟಲೀಕರಣ ಮತ್ತು ಎಐ ಶಕ್ತಗೊಂಡ ರೂಪಾಂತರ ಕೈಗೊಳ್ಳಲಾಗುವುದು. ಈ ಆರ್ಸಿಟಿ ವ್ಯವಸ್ಥೆಯು ರೈಲ್ವೆ ಕ್ಲೈಮ್ಸ್ ಟ್ರೈಬ್ಯುನಲ್ನ ಮೊದಲಿನಿಂದ ಮತ್ತು ಡಿಜಿಟಲೀಕರಣ ಮಾಡಲಾಗುವುದು. ಇದರಿಂದ ದೇಶದ ಯಾವುದೇ ಮೂಲೆಯಿಂದ ಪ್ರಕ್ರಿಯೆಯನ್ನು ವೇಗವಾಗಿ ಹೆಚ್ಚು ಪಾರದರ್ಶಕವಾಗಿ ಮಾಡಲಾಗುವುದು ಎಂದು ಹೇಳಿದರು. कोई भी डिस्प्यूट की प्रोसेसिंग डिजिटल होनी चाहिए, फास्ट होनी चाहिए, एआई बेस्ड चाहिए. ये सारे के सारी चीजें आरसीटी के कंप्लीट आरसीटी, इलेक्ट्रॉनिक आरसीटी, डिजिटल आरसीटी, एआई बेस्ड आरसीटी